ಹಲೋ ಟ್ರೇಡರ್ಸ್, 2026 ಅಲ್ಲಿ ನೀವು ಟ್ರೇಡಿಂಗ್ನ ಶುರು ಮಾಡಬೇಕು ಅಂತ ಇದ್ದೀರಾ. ವೆರಿ ಗುಡ್. ಬಟ್ ತುಂಬ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಎಲ್ಲಿಂದ ನಾನು ಟ್ರೇಡಿಂಗ್ನ ಶುರು ಮಾಡಬೇಕು ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಲಿಕ್ಕಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನು ನೀಡಲಿಕ್ಕಿದ್ದೇನೆ. ಯಾವ ರೀತಿ ನೀವು ಝೀರೋ ಟು ಪ್ರೊಫೆಷನಲ್ ವೇಯಲ್ಲಿ ಟ್ರೇಡಿಂಗ್ನ ಮಾಡಬೇಕು ಆ್ಯಂಡ್ ಯಾವೆಲ್ಲ ಪಾಯಿಂಟ್ಗಳನ್ನು ನೀವು ಆಸ್ ಅ ಟ್ರೇಡರ್ ಫಾಲೋನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡ್ಬೋದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಟ್ರೇಡಿಂಗ್ ಅನ್ನ 6 ಪಾರ್ಟ್ ಅಲ್ಲಿ ನಾವು ಗಮನಿಸೋಣ. ಯಾವೆಲ್ಲ ಪಾರ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದರ ಬೇಸ್ಡ್ ಆಗಿ ನೀವು ಇಫ್ ಇನ್ ಕೇಸ್ ಆಲ್ರೆಡಿ ಟ್ರೇಡಿಂಗ್ ನ ಶುರು ಮಾಡಿದ್ರೆ ಯಾವ ಪಾಯಿಂಟ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅನ್ನೋದನ್ನ ನಿಮಗೆ ಅರ್ಥ ಮಾಡ್ಲಿಕ್ಕೂ ಈಸಿ ಆಗುತ್ತೆ. ಹಾಗೆ ಬಿಗಿನರ್ ಆಗಿದ್ರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಸೊ ಹಾಗಾಗಿ ಮೊದಲ ಸ್ಟೆಪ್ ಅನ್ನ ನಾವು ಗಮನಿಸೋದಾದ್ರೆ ಮೊದಲ ಸ್ಟೆಪ್ ಯಾವಾಗಲೂ ಕೂಡ ಫೌಂಡೇಶನ್ ಆಗಿರುತ್ತೆ. ಟ್ರೇಡಿಂಗ್ ನ ನೀವು ಯಾವುದೇ ಕಾರಣಕ್ಕೂ ರ್ಯಾಂಡಮ್ಲಿ ಕಲಿಲಿಕ್ಕೆ ಆಗಲ್ಲ. ಅಂದ್ರೆ ಇವತ್ತು ಒಂದು ಇಂಡಿಕೇಟರ್ನ, ನಾಳೆ ಇನ್ನೊಂದು ಡೇಟಾನ ನೋಡ್ಬಿಟ್ಟು ನೀವು ಆ ರೀತಿ ಟ್ರೇಡಿಂಗ್ ನ ಕಲಿಯೋದೇನಿದೆಯಲ್ಲ ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಸೊ ಪ್ರಾಪರ್ ಫೌಂಡೇಶನ್ ಏನು ಅಂದ್ರೆ ಟ್ರೇಡಿಂಗ್ ನಲ್ಲಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಟ್ರೇಡಿಂಗ್ ನ ಮಾಡುವಾಗ ಪ್ರೈಸ್ ಆಕ್ಷನ್ ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡಲಿಕ್ಕೆ ಕಲಿಬೇಕಾಗತ್ತೆ. ಚಾರ್ಟ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲ್ತ್ರೆ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು, ಅಥವಾ ಈವನ್ ಕ್ರಿಪ್ಟೋ ಆಗಿರ್ಬೋದು, ಎಲ್ಲಾ ಮಾರ್ಕೆಟ್ ಅನ್ನು ನಿಮಗೆ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮೊದಲಿಗೆ ನೀವು ಕಲಿಯಬೇಕಾದ ತುಂಬಾನೇ ಇಂಪಾರ್ಟೆಂಟ್ ವಿಚಾರ ಏನಾಗುತ್ತೆ, ಕ್ಯಾಂಡಲ್ ಸ್ಟಿಕ್ಸ್ ಆಗಿರುತ್ತೆ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಅರ್ಥನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ ಮೇನ್ಲಿ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ಇದರ ಹೈ ಆಗಿರ್ಬೋದು, ಲೋ ಆಗಿರ್ಬೋದು, ಕ್ಲೋಸಿಂಗ್ ಆಗಿರ್ಬೋದು, ಅಥವಾ ಓಪನ್ ಆಗಿರ್ಬೋದು. ಸೊ ಈ ರೀತಿ ಈ ಹೈ, ಲೋ, ಓಪನ್ ನ ಬೇಸ್ಡ್ ಆಗಿ ಡಿಫ್ರೆಂಟ್ ಕ್ಯಾಂಡಲ್ಸ್ ಗಳು ನಮಗೆ ಚಾರ್ಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವನ್ ದೋ ಇಲ್ಲಿ ಎರಡೇ ಕಲರ್ ನ ಕ್ಯಾಂಡಲ್ ಗಳು ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ಡಿಫ್ರೆಂಟ್ ಮೀನಿಂಗ್ ಅನ್ನ ಈ ಒಂದು ಕ್ಯಾಂಡಲ್ ಗಳು ನಮಗೆ ನೀಡುತ್ತೆ. ಇಲ್ಲಿ ಈ ಒಂದು ಕ್ಯಾಂಡಲ್ ನ ಸಾರ್ಟ್ ಆಫ್ ನಾವು ಪಿನ್ ಬಾರ್ ಅಂತ ಕರೆದ್ರೆ, ಇಲ್ಲಿ ನಾವು ಇನ್ನೊಂದು ಕ್ಯಾಂಡಲ್ ನ ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಈ ಡಿಫ್ರೆಂಟ್ ಕ್ಯಾಂಡಲ್ಸ್ ಗಳಲ್ಲಿ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ ಅಂಡ್ ಡಿಫ್ರೆಂಟ್ ಸೈಕಾಲಜಿ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸಿಂಪಲ್ ಆಗಿ ನಾನು ಒಂದು ವಿಚಾರನ ಇಲ್ಲಿ ತಿಳಿಸೋದಾದ್ರೆ, ಪ್ರೈಸ್ ಇಫ್ ಇನ್ ಕೇಸ್ ರೆಡ್ ಕ್ಯಾಂಡಲ್ ನ ಮಾಡ್ತಾ ಇದ್ರೆ ಇಲ್ಲಿ ಪ್ರೈಸ್ ಓಪನ್ ಆಗಿದೆ, ಅದರ ಬೇಸ್ಡ್ ಆಗಿ ಪ್ರೈಸ್ ನಮಗೆ ಇಲ್ಲಿ ಫಾಲ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಈ ಒಂದು 5 ನಿಮಿಷದ ಟೈಮ್ ಏನಿದೆಯಲ್ಲ, ಇಲ್ಲಿ ನೀವು ಗಮನಿಸಬಹುದು 5 ನಿಮಿಷದ ಟೈಮ್ ಅಲ್ಲಿ ಮಾರ್ಕೆಟ್ ನನಗೆ ಮೇಲ್ಗಡೆಯಿಂದ ಕೆಳಗಡೆ ಫಾಲ್ ಆಗ್ತಾ ಇದೆ ಅನ್ನುವಂತಹ ಇಂಡಿಕೇಶನ್ ನಮಗೆ ಕ್ಯಾಂಡಲ್ ಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೇಮ್ ಇದನ್ನ ನಾವು ಡಿಫ್ರೆಂಟ್ ಟೈಮ್ ಫ್ರೇಮ್ ಗಳಲ್ಲಿ ಗಮನಿಸಿದಾಗ ಈ ಕ್ಯಾಂಡಲ್ ಗಳು ಕಂಪ್ಲೀಟ್ಲಿ ಡಿಫರ್ ಆಗುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್, ಸೇಮ್ ಕ್ಯಾಂಡಲ್ ನಾನು 15 ಮಿನಿಟ್ಸ್ ಬೇಸ್ಡ್ ಆಗಿ ಗಮನಿಸ್ತೇನೆ ಅಂತ ಅನ್ಕೊಳ್ಳೋಣ, ಅಥವಾ ಇದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಸೇಮ್ ನಾನು 30 ಮಿನಿಟ್ಸ್ನ ಚೂಸ್ ಮಾಡ್ತೇನೆ. 30 ಮಿನಿಟ್ಸ್ ಅಲ್ಲಿ ನೋಡಿದಾಗ 5 ಮಿನಿಟ್ಸ್ ಅಲ್ಲಿ ಎಷ್ಟು ಕ್ಯಾಂಡಲ್ಸ್ ಇತ್ತು ಅದೆಲ್ಲವೂ ಕೂಡ ಮಿನಿಮೈಸ್ ಆಗಿಬಿಟ್ಟು ಒಂದು ಸಿಂಗಲ್ ಕ್ಯಾಂಡಲ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅನ್ನ ನಾವು ಕಲಿಬೇಕಾಗಿರೋದು ಕ್ಯಾಂಡಲ್ ಸ್ಟಿಕ್ಸ್. ಆ ನಂತರ ನಾವು ಕಲಿಬೇಕಾಗಿರೋದು ಟೈಮ್ ಫ್ರೇಮ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ನೀವು ಟ್ರೇಡಿಂಗ್ ನ ಶುರು ಮಾಡ್ತಾ ಇದ್ರೆ ಫಸ್ಟ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಆ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಏನು ಮೀನಿಂಗ್ ಅನ್ನು ನಮಗೆ ನೀಡ್ತಾ ಇದೆ ಅನ್ನೋದನ್ನ ನೀವು ಕಲಿಬೇಕಾಗುತ್ತೆ. ಆ ನಂತರ ನೀವು ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಕ್ಯಾಂಡಲ್ಗಳು ವೇರಿ ಆಗ್ತಾ ಇದೆ ಅನ್ನೋದನ್ನ ನೀವು ಕಲಿಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಕ್ಯಾಂಡಲ್ಸ್ ನ ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಯಾಂಡಲ್ಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಂಡಲ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈಗ ನಾವು ಕ್ಯಾಂಡಲ್ಸ್ ಗಳ ಬೇಸ್ಡ್ ಆಗಿ ಯಾವ ರೀತಿ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಹೈಯರ್ ಟೈಮ್ ಫ್ರೇಮ್ಗೆ ಹೋದಾಗ ನಮಗೆ 30 ಮಿನಿಟ್ಸ್ ಬೇಸ್ಡ್ ಅಲ್ಲಿ ಏನ್ ಕಾಣಲಿಕ್ಕೆ ಸಿಗ್ತಾ ಇದೆ, ಒಂದು ಸಿಂಗಲ್ ಕ್ಯಾಂಡಲ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಂದು ಪ್ರೋ ಟಿಪ್ ಅನ್ನ ನೀವು ಗಮನಿಸೋದಾದ್ರೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ನಮಗೆ ಡೈರೆಕ್ಷನ್ ಅನ್ನ ಡಿಸೈಡ್ ಮಾಡುತ್ತೆ. ಯಾವ ಸೈಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ ಹೈಯರ್ ಟೈಮ್ ಫ್ರೇಮ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಕ್ಯಾಂಡಲ್ಸ್ ಪ್ಲಸ್ ಟೈಮ್ ಫ್ರೇಮ್ ಇದನ್ನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ ಗಳ ಶೇಪ್ ಅಥವಾ ಕ್ಯಾಂಡಲ್ ಗಳ ಒಂದು ಮೊಮೆಂಟಮ್ ಏನಿದೆಯಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ. ಇಲ್ಲಿ ನೀವು 30 ಮಿನಿಟ್ಸ್ ಅಲ್ಲಿ ಸಿಂಗಲ್ ಕ್ಯಾಂಡಲ್ ನೋಡಬಹುದು, 15 ಮಿನಿಟ್ಸ್ ನಲ್ಲಿ 2 ಕ್ಯಾಂಡಲ್ ಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ನಾವು ಕ್ಯಾಂಡಲ್ಸ್ ಗಳನ್ನ ಡಿಫರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಫಸ್ಟ್ ಗೆ ಆಸ್ ಅ ಟ್ರೇಡರ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ನಂತರ ಬಾಕಿ ಸ್ಟೆಪ್ಸ್ ಗಳನ್ನ ನಾವು ಗಮನಿಸಬೇಕಾಗುತ್ತೆ. ಬಿಕಾಸ್ ಟ್ರೇಡಿಂಗ್ ಯಾವುದೇ ಕಾರಣಕ್ಕೂ ಲಾಟ್ರಿ ಅಲ್ಲ, ಇದು ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ಆಗಿರೋ ಒಂದು ಬಿಸ್ನೆಸ್ ಆಗಿರುತ್ತೆ. ಇಲ್ಲಿ ನೀವು ಪ್ಯೂರ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಫಸ್ಟ್ ಸ್ಟೆಪ್ ಅನ್ನು ನಾವು ಗಮನಿಸಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ನೀವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ ನ ಕಾಣಬೇಕು ಅಂದ್ರೆ ಲೆವೆಲ್ಸ್ ಅನ್ನ ಮಾರ್ಕ್ ಮಾಡೋದು. ಇಫ್ ಇನ್ ಕೇಸ್ ಟ್ರೇಡಿಂಗ್ ಏನಾದರೂ ಆರ್ಟ್ ಆಗಿದ್ರೆ, ನೀವು ಒಬ್ಬ ಆರ್ಟಿಸ್ಟ್ ಆಗಿದ್ರೆ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡೋದೇನಿದೆಯಲ್ಲ ಒಬ್ಬ ಆರ್ಟಿಸ್ಟ್ ನ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಟ್ರೇಡಿಂಗ್ ನಲ್ಲಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಲೆವೆಲ್ಸ್ ಅನ್ನ ಪ್ರಾಪರ್ಲಿ ಮಾರ್ಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಟ್ರೇಡಿಂಗ್ ನ ಈ ಆರ್ಟ್ ಅನ್ನು ನೀವು ಕಲ್ತ ಹಾಗೇನೆ ಆಗುತ್ತೆ. ಸೊ ಲೆವೆಲ್ಸ್ ಅನ್ನ ಎಲ್ಲಿಂದ ಯಾರು ಬೇಕಿದ್ರು ಮಾರ್ಕ್ ಮಾಡಬಹುದು. ಬಟ್ ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಎಲ್ಲಿ ಮಾರ್ಕ್ ಮಾಡಬೇಕು
ಅನ್ನೋದನ್ನ ಕಲಿಯೋದೇ ಒಬ್ಬ ಟ್ರೇಡರ್ನ ತುಂಬಾನೇ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ. ಇದಕ್ಕಾಗಿ ನಾವು ಯಾವಾಗಲೂ ಕೂಡ ಪ್ರೀವಿಯಸ್ ಡೇ ಹೈ ಆಗಿರ್ಬೋದು ಅಥವಾ ಪ್ರೀವಿಯಸ್ ಡೇ ಲೋ ಆಗಿರ್ಬೋದು, ಸ್ವಿಂಗ್ ಲೋ ಆಗಿರ್ಬೋದು, ಸ್ವಿಂಗ್ ಹೈ ಆಗಿರ್ಬೋದು ಅಥವಾ ಟ್ರೆಂಡ್ ಲೈನ್ಗಳನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ನಮಗೆ ಕ್ಯಾಂಡಲ್ಸ್, ಟೈಮ್ ಫ್ರೇಮ್, ಅದರ ಜೊತೆಗೆ ಲೆವೆಲ್ಸ್ಗಳನ್ನು ನಾವು ಯಾವಾಗ ಕಂಬೈನ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಮಗೆ ಮಾರ್ಕೆಟ್ನ ಸ್ಟ್ರಕ್ಚರ್ನ ಬಗ್ಗೆ ಒಂದು ಐಡಿಯಾ ಕಾಣಲಿಕ್ಕೆ ಸಿಗುತ್ತೆ. ಮಾರ್ಕೆಟ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಕ್ಕಾಗ ಮಾರ್ಕೆಟ್ನಲ್ಲಿ ನಮಗೆ ಟ್ರೇಡ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ದಟ್ ಗೆಸ್ ವರ್ಕ್ ಅನ್ನ ಬಿಟ್ಟು ನಾವು ಪ್ರಾಪರ್ ಸ್ಕಿಲ್ನ ಬೇಸ್ಡ್ ಆಗಿ ಮಾರ್ಕೆಟ್ನ ಡೈರೆಕ್ಷನ್ ಅರ್ಥ ಮಾಡಿಕೊಂಡು ಅಲ್ಲಿ ನಮಗೆ ಪ್ರಾಫಿಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ರೈಟ್, ಈಗ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡೋದ್ರ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಫಾರ್ ಅನ್ ಎಕ್ಸಾಂಪಲ್ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನೀವು ಒಂದು ರೇಂಜನ್ನು ಅಥವಾ ಒಂದು ಲೆವೆಲನ್ನು ಮಾರ್ಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಗ ನಿಮಗೆ ಮಾರ್ಕೆಟ್ನ ಟ್ರೆಂಡ್ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಈಗ ಫಾರ್ ಅನ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ 4 ಅವರ್ಸ್ ಇದು ಚಾರ್ಟನ್ನು ಶೋ ಮಾಡ್ತಾ ಇದ್ದೇನೆ. ಸೊ ಇಫ್ ಇನ್ ಕೇಸ್ ನಾನೇನಾದರೂ ಈ ಒಂದು ಕ್ಯಾಂಡಲ್ನ ರಿಮೂವ್ ಮಾಡ್ತೇನೆ ಅಂತ ಅನ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಮಾರ್ಕೆಟ್ ಏನು ಮಾಡ್ತಾ ಇದೆ, ಈ ಒಂದು ರೇಂಜಿನ ಒಳಗಡೆ ನಮಗೆ ಸ್ಟಕ್ ಆಗಿದೆ. ಸೊ ದಟ್ ನಮಗೆ ಒಂದು ಮಾರ್ಕೆಟ್ನ ಟ್ರೆಂಡ್ ಇದೆಯಾ ಅಥವಾ ಮಾರ್ಕೆಟ್ ಒಂದು ರೇಂಜಿನ ಒಳಗಡೆ ಸ್ಟಕ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನೀವಿಲ್ಲಿ ಕ್ಲಿಯರ್ ಆಗಿ ಗಮನಿಸಬಹುದು, ಪ್ರೈಸ್ ಒಂದು ಬಾರಿ ಇಲ್ಲಿಂದ ರಿವರ್ಸಲ್ ಆಗಿತ್ತು, ಸೆಕೆಂಡ್ ಟೈಮ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ, ಮೂರನೇ ಬಾರಿ ಇಲ್ಲಿಂದ ರಿವರ್ಸಲ್ ಆಗುತ್ತೆ, ನಾಲ್ಕನೇ ಬಾರಿ ನಮಗೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಸೊ ರಿಪೀಟೇಬಲ್ ಲೆವೆಲ್ಸ್ ಏನಿದೆ ಅದು ಯಾವಾಗಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಇಫ್ ಇನ್ ಕೇಸ್ ಒಂದು ಬಾರಿ ಅಲ್ಲಿಂದ ರಿವರ್ಸಲ್ ಆಗಿದೆ, ಸೆಕೆಂಡ್ ಟೈಮ್ ರಿವರ್ಸಲ್ ಆಗಿದೆ ಅಂತ ಇದ್ದಾಗ ಅದನ್ನ ಮತ್ತೆ ಸಪೋರ್ಟ್ ಆಗಿ ರಿಯಾಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ಆ ಸಪೋರ್ಟ್ ಅನ್ನ ಬ್ರೇಕ್ ಆಗಿ ಇನ್ನಷ್ಟು ಮೊಮೆಂಟಮ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಲೆವೆಲ್ಸ್ ಅನ್ನ ಮಾರ್ಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ನೀವು ಟ್ರೇಡರ್ ಆಗಬೇಕು ಅಂತ ಇದ್ದಾಗ. ಈಗ ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಇಫ್ ಇನ್ ಕೇಸ್ ನೀವು ಒಬ್ಬ ಉತ್ತಮವಾದ ಟ್ರೇಡರ್ ಆಗಬೇಕು ಅಂತ ಇದ್ದಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ನ ನೀವು ಮಾಡಲೇಬೇಕಾಗತ್ತೆ. ಇಫ್ ಇನ್ ಕೇಸ್ ಯಾರಾದರೂ ಟ್ರೇಡಿಂಗ್ ನಲ್ಲಿ ಫೇಲ್ ಆಗಿದ್ದಾರೆ ಏನಕ್ಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಯಾರು ಕೂಡ ಫೇಲ್ಡ್ ಸ್ಟ್ರಾಟಜಿಗಳಿಂದ ಫೇಲ್ ಆಗಿಲ್ಲ, ಎಲ್ಲರೂ ಕೂಡ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡದೆ ಫೇಲ್ ಆಗ್ತಾರೆ. ಕೆಲವೊಂದು ಸೆಟ್ ಆಫ್ ರೂಲ್ಸ್ ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ಮೈಂಡ್ ಅನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ. ಫಾರ್ ಎನ್ ಎಕ್ಸಾಂಪಲ್, ದಿನಕ್ಕೆ 1% ರಿಸ್ಕ್ ಅನ್ನ ತಗೊಳ್ಳೋದು, ದಿನಕ್ಕೆ 2 ರಿಂದ 3 ಟ್ರೇಡ್ ಅನ್ನು ತಗೊಳ್ಳೋದು, ಅಥವಾ ಸ್ಟಾಪ್ ಲಾಸ್ ಅನ್ನ ಪ್ರಾಪರ್ಲಿ ಒಂದು ಸ್ಟ್ರಕ್ಚರ್ನ ಕೆಳಗಡೆ ನಾವು ಸ್ಟಾಪ್ ಲಾಸ್ ಅನ್ನು ಇಡೋದು. ಈ ರೀತಿ ಕೆಲವೊಂದು ರೂಲ್ಸ್ ಗಳನ್ನ ರಿಸ್ಕ್ ಮ್ಯಾನೇಜ್ ಬೇಸ್ಡ್ ಆಗಿ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಅಂಡ್ ಯಾವಾಗಲೂ ಕೂಡ ನೆನಪಿಡಿ, ಮಾರ್ಕೆಟ್ ಇವತ್ತು ಒಂದೇ ದಿನ ಇರೋದಲ್ಲ, ನಾಳೆ ಕೂಡ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಈವನ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇವತ್ತು ಸ್ವಲ್ಪ ರಿಸ್ಕಿ ಡೇ ಅನಿಸ್ತಾ ಇದೆ, ಇಫ್ ಇನ್ ಕೇಸ್ ಇವತ್ತು ಸ್ವಲ್ಪ ಮಾರ್ಕೆಟ್ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಅಂತ ಇದ್ದಾಗ ಆ ದಿನನ ಕ್ಲೋಸ್ ಮಾಡಿ ನೆಕ್ಸ್ಟ್ ಡೇಗೆ ನಾವು ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕ್ಯಾಂಡಲ್ಸ್ ಗಳನ್ನ ಕಲ್ತ್ರಿ, ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡೋದನ್ನ ಕಲ್ತ್ರಿ, ಆನಂತರ ರಿಸ್ಕ್ ಮ್ಯಾನೇಜ್ಮೆಂಟ್ ನ ನೀವು ಕಲ್ತಿಲ್ಲ ಅಂತ ಇದ್ದಾಗ ನೀವು ಇಲ್ಲಿ 2 ಬಾರಿ ಏನೆಲ್ಲ ಕಲ್ತಿದ್ದೀರಾ, ಇಲ್ಲಿ 2 ವಿಚಾರಗಳನ್ನ ಏನೆಲ್ಲ ಕಲ್ತಿದ್ದೀರಾ ಅದು 3ನೇ ಪಾಯಿಂಟ್ ಅಲ್ಲಿ ನೀವು ಫಾಲೋ ಮಾಡಿಲ್ಲ ಅಂತ ಇದ್ದಾಗ ಅಲ್ಲಿ ಏನು ಕೂಡ ಪ್ರೀವಿಯಸ್ಲಿ ಕಲ್ತಿರೋ 2 ವಿಚಾರಗಳು ಯೂಸ್ಗೆನೆ ಬರೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಡಾಟ್ಸ್ ಆಗಿರುತ್ತೆ. ಈ ಡಾಟ್ಸ್ ಗಳನ್ನು ನೀವು ಕನೆಕ್ಟ್ ಮಾಡ್ತಾ ಒಬ್ಬ ಟ್ರೇಡರ್ ಆಗ್ತೀರಾ. ಯಾವುದೇ ಕಾರಣಕ್ಕೂ ನಾನು ಕ್ಯಾಂಡಲ್ಸ್ ಗಳನ್ನ ಕಲ್ತಿದ್ದೇನೆ, ಪ್ರತಿದಿನ ಕ್ಯಾಂಡಲ್ಸ್ ಅನ್ನೇ ಕಲಿತಾ ಇದ್ದೇನೆ, ಬಟ್ ಸ್ಟಿಲ್ ನಾನು ಪ್ರಾಫಿಟೇಬಲ್ ಆಗ್ತಾ ಇಲ್ಲ ಅಂತ ಇದ್ದಾಗ ಮೇ ಬಿ ನೀವು ಒಂದು ಡಾಟ್ ಅನ್ನ, ಈ ಒಂದು ಪ್ರಾಫಿಟೇಬಲ್ ಸ್ಟ್ರಕ್ಚರ್ನ ಒಂದು ಚೈನ್ ಅನ್ನ ನೀವು ಮಿಸ್ ಮಾಡಿದಿರಾ. ಆ ಚೈನ್ ಮೇ ಬಿ ರಿಸ್ಕ್ ರಿವಾರ್ಡ್ ರೇಷಿಯೋ ಕೂಡ ಆಗಿರಬಹುದು. ಈಗ 4ನೇ ಇಂಪಾರ್ಟೆಂಟ್ ಪಾರ್ಟ್ ಏನು ಅನ್ನೋದನ್ನ ನಾವು ಟ್ರೇಡಿಂಗ್ ನಲ್ಲಿ ಗಮನಿಸೋಣ. ಈಗ ಈ 3 ಸ್ಟೆಪ್ಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ಅಥವಾ ಈ 3 ಸ್ಟೆಪ್ಸ್ ಗಳ ಮೇಲೆ ನೀವು ಫೋಕಸ್ ಮಾಡಿದ ನಂತರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹ್ಯಾಸ್ ಅ ಟ್ರೇಡರ್ ಒಂದು ಸೆಟಪ್ ನ ಮೇಲ್ಗಡೆ ನೀವು ವರ್ಕ್ ನ ಮಾಡಬೇಕಾಗತ್ತೆ. 100 ಸ್ಟ್ರಾಟಜಿಗಳನ್ನ ಫಾಲೋ ಮಾಡೋದು, 100 ಇಂಡಿಕೇಟರ್ ಗಳನ್ನ ಫಾಲೋ ಮಾಡೋದು, ಇದು ಯಾವತ್ತೂ ಕೂಡ ಟ್ರೇಡಿಂಗ್ ನಲ್ಲಿ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸೆಟಪ್ ಅನ್ನ ನೀವು ಬಿಲ್ಡ್ ಮಾಡಬೇಕಾಗುತ್ತೆ, ಒಂದು ಪ್ರಾಪರ್ ಸ್ಟ್ರಾಟಜಿಯ ಬೇಸ್ಡ್ ಆಗಿ ಅಥವಾ ಒಂದು ಮೆಥಡ್ ನ ಬೇಸ್ಡ್ ಆಗಿ. ಇಫ್ ಇನ್ ಕೇಸ್ ನೀವೇನಾದ್ರೂ ರೀಟೆಸ್ಟ್ ನ ಬೇಸ್ಡ್ ಆಗಿ ಟ್ರೇಡ್ ನ ಮಾಡ್ತಾ ಇದ್ರೆ ಆ ರೀಟೆಸ್ಟ್ ನ ಅರೌಂಡ್ ಇರುವಂತಹ ಸೆಟಪ್ ಗಳನ್ನು ನೀವು ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಸ್ಡ್ ಆಗಿ ನೀವು ಟ್ರೇಡ್ ನ ಮಾಡ್ತಾ ಇದ್ರೆ ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಧ್ಯದಲ್ಲಿ ಇರುವಂತಹ ಅಥವಾ ಅದರ ಅರೌಂಡ್ ಇರುವಂತಹ ಸೆಟಪ್ ಗಳನ್ನು ನೀವು ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ದಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇನ್ನೊಂದು ದಿನ RSI, ಇನ್ನೊಂದು ದಿನ MACD, ಈ ರೀತಿ ನೀವು 100 ಇಂಡಿಕೇಟರ್ ಗಳನ್ನ ಅಥವಾ 100 ಸ್ಟ್ರಾಟಜಿಗಳನ್ನ ಫಾಲೋ ಮಾಡ್ತಾ ಇದ್ದಾಗ ನೀವು ಯಾವಾಗಲೂ ಕೂಡ ಚೇಸಿಂಗ್ ಅಲ್ಲೇ ಇರ್ತೀರಾ. ಸೊ ಯಾವತ್ತೂ ಕೂಡ ಸೆಟಲ್ ಡೌನ್ ಆಗ್ಲಿಕ್ಕೆ ಕಲಿಬೇಕಾಗುತ್ತೆ ಅಂಡ್ ಒಂದು ಸೆಟಪ್ ಅನ್ನ ನೀವು ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಮೇ ಬಿ ಹೈಯರ್ ಟೈಮ್ ಫ್ರೇಮ್ ನಿಮಗೆ ವರ್ಕ್ ಆಗ್ತಾ ಇದೆ ಅಂತ ಇದ್ದಾಗ ಅದರ ಬೇಸ್ಡ್ ಆಗಿ ನೀವು ಪ್ಲಾನ್ ಅನ್ನ ಮಾಡಿ. ಮೇ ಬಿ ಇಫ್ ಇನ್ ಕೇಸ್ ನಿಮಗೆ ಲೋವರ್ ಟೈಮ್ ಫ್ರೇಮ್ ವರ್ಕ್ ಆಗ್ತಿದೆ ಅಂತ ಇದ್ದಾಗ ಲೋವರ್ ಟೈಮ್ ಫ್ರೇಮ್ ಬೇಸ್ಡ್ ಆಗಿ ಪ್ಲಾನ್ ಅನ್ನು ನೀವು ಮಾಡಬೇಕಾಗುತ್ತೆ. ಬಟ್ ಸೆಟಪ್ ಗಳನ್ನ ನೀವು ನಿಮಗೆ ಬೇಕಾದ ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಂತರ ಅದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಸಿಂಪಲ್ ಸೆಟಪ್ ಅನ್ನ ನೀವು ಯಾವ ರೀತಿ ಪ್ಲಾನ್ ನ ಮಾಡಬಹುದು ಅಂದ್ರೆ, ಒಂದು ಹೈಯರ್ ಟೈಮ್ ಫ್ರೇಮ್ ಅನ್ನ ನೀವು ನೋಡಬಹುದು, ಆ ನಂತರ
ಆನಂತರ ಅದರ ಬೇಸ್ಡ್ ಆಗಿ ಕೀ ಲೆವೆಲ್ಸ್ ಅಲ್ಲಿ ನನಗೆ ಎಂಟ್ರಿ ಕಾಣಲಿಕ್ಕೆ ಸಿಗ್ತಾ ಇದೆ, ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಎಂಟ್ರಿ ಕಾಣಲಿಕ್ಕೆ ಸಿಗ್ತಾ ಇದೆ. ಆನಂತರ ನನಗೆ ಇದೇ ಕ್ಯಾಂಡಲ್ ಸ್ಟಿಕ್ಸ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಆನಂತರ SL ಎಷ್ಟಿದೆ ಅನ್ನೋದರ ಬೇಸ್ಡ್ ಆಗಿ ನೀವು ಒಂದು ಸೆಟಪ್ ನ ಪ್ಲಾನ್ ಮಾಡಬಹುದು. ಮೇ ಬಿ ನೀವು ಹೈಯರ್ ಟೈಮ್ ಫ್ರೇಮ್ ಅಂದ ತಕ್ಷಣ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬಿಟ್ಟು 1 ಅವರ್ ಅಲ್ಲಿ ತಗೊಂಡ್ರು ಕೂಡ ಅಂಡ್ ನಿಮಗೆ ಅದು ಕಂಫರ್ಟೇಬಲ್ ಆಗ್ತಾ ಇದೆ ಅಂತ ಇದ್ದಾಗಲೂ ಕೂಡ ಆ ಸೆಟಪ್ ಕೂಡ ವ್ಯಾಲಿಡ್. ಇಫ್ ಇನ್ ಕೇಸ್ ನೀವೇನಾದ್ರೂ 30 ಮಿನಿಟ್ಸ್ ನಲ್ಲಿ ನೋಡ್ಬಿಟ್ಟು 1 ಮಿನಿಟ್ ಅಲ್ಲಿ ಟ್ರೇಡ್ ನ ತಗೊಳ್ತಾ ಇದ್ದಾರೆ ಅಂತ ಇದ್ದಾಗಲೂ ಕೂಡ ಆ ಸೆಟಪ್ ಕೂಡ ವ್ಯಾಲಿಡ್ ಆಗಿರುತ್ತೆ. ಬಟ್ ನಿಮಗೆ ವ್ಯಾಲಿಡೇಷನ್ ಮಾಡೋದಕ್ಕೆ ನೀವು ಕೆಲವೊಂದು ಪಾಯಿಂಟ್ಗಳನ್ನು ಟಿಕ್ ಮಾರ್ಕ್ ಹಾಕೊಳ್ಬೇಕಾಗುತ್ತೆ. ಅಂದ್ರೆ 30 ಮಿನಿಟ್ಸ್ ನನಗೆ ಈ ರೀತಿ ಆಯಿತು, ಈ ಲೆವೆಲ್ ಅಲ್ಲಿ ಪ್ರೈಸ್ ಇದೆ ಅಂಡ್ ನನಗೆ 1 ಮಿನಿಟ್ ಅಲ್ಲಿ ಈ ರೀತಿ ಎಂಟ್ರಿ ಸಿಕ್ತು ಅಂಡ್ ನನ್ನ SL ಕಂಫರ್ಟೇಬಲ್ ಆಗಿದೆ. ಈ ರೀತಿ ನೀವು ನಿಮ್ಮ ಸೆಟಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ಆ ಸೆಟಪ್ ನ ಬೇಸ್ಡ್ ಆಗಿ ನೀವು ಕಂಟಿನ್ಯೂಸ್ಲಿ ವರ್ಕ್ ಮಾಡಬೇಕಾಗತ್ತೆ. ಕನ್ಸಿಸ್ಟೆಂಟ್ಲಿ ನೀವು ಅದನ್ನ ಫಾಲೋ ಮಾಡಬೇಕಾಗುತ್ತೆ, ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನ ನೀವು ತೆಗೆದುಬಿಟ್ಟು ಅದರ ಬೇಸ್ಡ್ ಆಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ನೀವು ಒಂದು 10 ರಿಂದ 50 ಟ್ರೇಡ್ಗೆ ಫಾಲೋ ಮಾಡಬೇಕಾಗುತ್ತೆ. ನಾಟ್ ಲೈಕ್ 2 ಟ್ರೇಡ್ ಅಲ್ಲಿ ನೀವು ಫೋಕಸ್ ನ ಮಾಡ್ತೀರಾ ಆನಂತರ ಫೇಲ್ ಆಯಿತು ಅಂತ ಬಿಟ್ಬಿಡ್ತೀರಾ, ಆ ರೀತಿ ಅಲ್ಲ. 50 ಟ್ರೇಡ್ಗೆ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಮಗೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಕ್ರಿಯೇಟ್ ಆಗುತ್ತೆ, ಅದೇ ಟ್ರೇಡ್ ಜರ್ನಲಿಂಗ್ ಅಥವಾ ಬ್ಯಾಕ್ ಟೆಸ್ಟಿಂಗ್. ಈಗ ಇಷ್ಟೆಲ್ಲ ಕಲಿತ ಮೇಲೆ ಈ ಸೆಟಪ್ಗಳು ಅಥವಾ ಈ ಮೆಥಡ್ಗಳು ನಿಮಗೆ ವರ್ಕ್ ಆಗ್ತಾ ಇದೆಯಾ, ನಿಮಗೆ ಪರ್ಸನಲಿ ಯಾವ ರೀತಿ ರಿಸಲ್ಟ್ ಅನ್ನು ಕೊಡ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡಲಿಕ್ಕೆ ಆಗೋದು ಒಂದು ಬ್ಯಾಕ್ ಟೆಸ್ಟ್ ಅಥವಾ ಜರ್ನಲಿಂಗ್ ನ ಮೂಲಕ ಮಾತ್ರ. ನೀವು ಯಾವಾಗಲೂ ಕೂಡ ಒಂದು ಟ್ರೇಡ್ ಅನ್ನ ಅಥವಾ ಒಂದು ಸೆಟಪ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಮೊದಲೇ ತಿಳಿಸಿದ ಹಾಗೆ ಅದನ್ನೊಂದು 50 ಟ್ರೇಡ್ಗೆ ಪ್ಲಾನ್ ಮಾಡಿ. ಈ ಒಂದು 50 ಟ್ರೇಡ್ ನಲ್ಲಿ ನೀವು ಪ್ರತಿ ಬಾರಿ ಆ ಟ್ರೇಡ್ ಬಂದಾಗಲೂ ಕೂಡ ಅದರ ರಿಸಲ್ಟ್ ಅನ್ನು ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಅಂದ್ರೆ ಅದರಲ್ಲಿ ಏನಾಗಿದೆ, ಯಾವ ರೀತಿ ಎಂಟ್ರಿ ಪಡೆದಿದ್ರಿ, ನಿಮ್ಮ SL ಕರೆಕ್ಟ್ ಆಗಿತ್ತಾ, ನಿಮ್ಮ ರೂಲ್ಸ್ ಕರೆಕ್ಟ್ ಆಗಿತ್ತಾ, ಮಿಸ್ಟೇಕ್ ಏನಾಯಿತು, SL ಏನಕ್ಕೆ ಆಯಿತು, ನನಗೆ ಇಲ್ಲಿ ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ, ಏನಕ್ಕೆ ಅದು ಆಯಿತು ಅನ್ನೋದನ್ನ ನೀವು ಬರ್ದಿಟ್ಕೊಳ್ಳೋದು ಮೇ ಬಿ ಎಕ್ಸೆಲ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪರ್ಸನಲ್ ಡೈರಿಯಲ್ಲಿ ಆಗಿರ್ಬೋದು. ನೀವು ಬರ್ದಿಟ್ಕೊಳ್ಳೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರತಿ ಬಾರಿ 50 ಟ್ರೇಡ್ಗೆ ಅಂದ್ರೆ ಫಸ್ಟ್ 50 ಟ್ರೇಡ್ಗೆ ನೀವು ಇದನ್ನು ಫಾಲೋ ಮಾಡಿದಾಗ ನಿಮಗೆ ಕೆಲವೊಂದು ಮಿಸ್ಟೇಕ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಯಾವುದು ವರ್ಕ್ ಆಗ್ತಿದೆ ಅನ್ನೋದು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರ ಬೇಸ್ಡ್ ಆಗಿ ನಿಮಗೆ ವೆರಿ ಕ್ಲಿಯರ್ಲಿ ಏನನ್ನ ಫಾಲೋ ಮಾಡಬೇಕು, ಏನನ್ನ ಫಾಲೋ ಮಾಡಬಾರ್ದು ಅನ್ನೋದು ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನಿಮಗೆ ಟ್ರೇಡಿಂಗ್ ನಲ್ಲಿ ಇನ್ನಷ್ಟು ಮುಂದುವರಿಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಟ್ರೇಡರ್ಸ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಮ್ಯಾಜಿಕ್ ಮೆಥಡ್ಗಳು ಬೇಕಾಗಿರಲ್ಲ. ಏನು ಮೆಥಡ್ ಇದೆ ಅದನ್ನೇ ರಿಫೈನ್ ಮಾಡ್ತಾ ಹೋದಾಗ ನಿಮ್ಗೊಂದು ಪ್ರಾಪರ್ ಸೆಟಪ್ ಸಿಗುತ್ತೆ, ಅದರ ಮೇಲ್ಗಡೆ ಕಾನ್ಫಿಡೆನ್ಸ್ ಬರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಗ್ರೋತ್ ಶುರುವಾಗೋದೇ ಯಾವಾಗ ನಾವು ಜರ್ನಲಿಂಗ್ ಹಾಗೆ ಬ್ಯಾಕ್ ಟೆಸ್ಟಿಂಗ್ ನ ಮಾಡ್ತೀವಲ್ವಾ, ಆಗ್ಲೇ ನಮಗೆ ಟ್ರೇಡಿಂಗ್ ನಲ್ಲಿ ಒಂದು ಸಕ್ಸಸ್ ಅಂತ ಕಾಣಲಿಕ್ಕೆ ಸಿಗೋದು. ಈಗ ನಾವು ನಮ್ಮ ಲಾಸ್ಟ್ ಪಾಯಿಂಟ್ ಅನ್ನು ಅಥವಾ ಲಾಸ್ಟ್ ಸ್ಟೆಪ್ ಅನ್ನು ನಾವು ಗಮನಿಸೋಣ. ಈಗ ನಮ್ಮ ಲಾಸ್ಟ್ ಸ್ಟೆಪ್ ಏನಿರುತ್ತಲ್ಲ ಸೈಕಾಲಜಿ ಹಾಗೆ ಡಿಸಿಪ್ಲಿನ್ ನ ಬೇಸ್ಡ್ ಆಗಿ ಇರುತ್ತೆ. ಈಗ ನಾವು 5 ಸ್ಟೆಪ್ ಅನ್ನ ಗಮನಿಸಿದ್ವಿ. 0 ಇಂದ ನೀವು ಶುರು ಮಾಡ್ತೀರಾ, ಕ್ಯಾಂಡಲ್ಸ್ ಗಳನ್ನ ಕಲಿತೀರಾ, ಟೈಮ್ ಫ್ರೇಮ್ ಅನ್ನ ನೋಡ್ತೀರಾ, ಲೆವೆಲ್ಸ್ ಅನ್ನ ಮಾರ್ಕ್ ಮಾಡ್ತೀರಾ, ಆನಂತರ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ತೀರಾ, ಆನಂತರ ನೀವು ಬ್ಯಾಕ್ ಟೆಸ್ಟ್ ನ ಕೂಡ ಮಾಡ್ತೀರಾ, ಜರ್ನಲಿಂಗ್ ನ ಕೂಡ ಮಾಡ್ತೀರಾ, ಎಲ್ಲವನ್ನು ಕೂಡ ಮಾಡ್ತೀರಾ. ಬಟ್ ಮೈಂಡ್ ಸೆಟ್ ಪ್ರಾಪರ್ ಆಗಿ ಇಲ್ಲ ಅಂತ ಇದ್ದಾಗ ನೀವು ಪದೇ ಒಂದೇ ಜಾಗದಲ್ಲಿ ಟ್ರೇಡ್ ನ ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲಾ 5 ಸ್ಟೆಪ್ಸ್ ಗಳ ಜೊತೆಗೆ ನೀವು ಫೈನಲಿ ಅಥವಾ ತುಂಬಾನೇ ಇಂಪಾರ್ಟೆಂಟ್ಲಿ ಫೋಕಸ್ ಮಾಡಬೇಕಾಗಿರೋದು ಮೈಂಡ್ ಸೆಟ್ ಅನ್ನ. ಅಂದ್ರೆ ನೀವು ಎಷ್ಟು ಟ್ರೇಡ್ ನ ತಗೊಳ್ತಾ ಇದ್ರಾ, ಏನ್ ರೀಸನ್ಗೆ ಟ್ರೇಡ್ ನ ತಗೊಳ್ತಾ ಇದ್ರ ಅನ್ನೋದನ್ನ ನೀವು ಎಷ್ಟು ಇಂಪಾರ್ಟೆಂಟ್ ಆಗಿ ಬ್ಯಾಕ್ ಟೆಸ್ಟ್ ಅಥವಾ ಜರ್ನಲಿಂಗ್ ನಲ್ಲಿ ಫೋಕಸ್ ಮಾಡ್ತೀರಾ. ಅದರ ಜೊತೆಗೆ ನೀವು ಮಾಡಬೇಕಾಗಿರೋ ವಿಚಾರ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಓವರ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ದಿನಕ್ಕೆ 3 ರಿಂದ 4 ಟ್ರೇಡ್ ಅಂತ ಹೇಳಿದ್ರೆ ಅಷ್ಟೇ ಟ್ರೇಡ್ ಅನ್ನು ತಗೊಳ್ಬೇಕು. ಅದಕ್ಕಿಂತ ಜಾಸ್ತಿ ಟ್ರೇಡ್ ಅನ್ನ ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ಕೆ ಹೋಗಬಾರ್ದು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ನೀವು ಯಾವುದೇ ರೀತಿ ಟ್ರೇಡ್ ನ ತಗೊಳ್ಳಿಕ್ಕೆ ಹೋಗಬಾರ್ದು. ಅಂದ್ರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ನೀವು ಈ ಟ್ರೇಡ್ ನನಗೆ ಮಿಸ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಎಂಟ್ರಿ ಪಡೆಯೋದೇನಿದೆಯಲ್ಲ ಅದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಅದರ ಜೊತೆಗೆ ನಾವು ಇಂಪಾರ್ಟೆಂಟ್ ಆಗಿ ಅವಾಯ್ಡ್ ಮಾಡಬೇಕಾಗಿರೋ ವಿಚಾರ ಏನು ಅಂದ್ರೆ ರಿವೆಂಜ್ ಟ್ರೇಡಿಂಗ್. ಅಂದ್ರೆ ಒಂದು ಬಾರಿ ಸ್ಟಾಪ್ ಲಾಸ್ ಹಿಟ್ ಆಯ್ತು ಮತ್ತೆ ಅದೇ ಲೆವೆಲ್ ಅಲ್ಲಿ ಪದೇ ಎಂಟ್ರಿ ಪಡೆಯೋದು, ಅಥವಾ ನಾನು SL ಇಟ್ಟಿಲ್ಲ ಅಥವಾ ನನ್ನ SL ಹಿಟ್ ಆಗಿ ಫಾಲ್ ಆಯ್ತು, ಅಥವಾ ನಾನು ಸೆಲ್ ಮಾಡಿದ್ದೆ ಬೈ ಸೈಡ್ ಅಲ್ಲಿ ಮೂವ್ ಆಗ್ತದೆ, ಈ ರೀತಿ ಏನಾದ್ರೂ ಮಾರ್ಕೆಟ್ ನಮಗೆ ಸ್ಟ್ರಕ್ಚರ್ ಗಳನ್ನ ಅಥವಾ ಒಂದು ಮೆಥಡ್ ಗಳನ್ನ ತೋರಿಸಿದಾಗ ಅಲ್ಲಿ ನಾವು ಆದಷ್ಟು ಶಾಂತ ರೀತಿಯಿಂದ ಮಾರ್ಕೆಟ್ ಅನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿವೆಂಜ್ ಟ್ರೇಡಿಂಗ್, ಫೋಮೋ ಆಗಿರ್ಬೋದು ಅಥವಾ ಓವರ್ ಟ್ರೇಡಿಂಗ್ ಆಗಿರ್ಬೋದು, ಇದು ಒಬ್ಬ ಟ್ರೇಡರ್ನ ಕಂಪ್ಲೀಟ್ಲಿ ಕಿಲ್ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಿಸ್ಟೇಕ್ಸ್ ಗಳನ್ನ ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಮ್ಮ ಮೈಂಡ್ ಸೆಟ್ ಅನ್ನು ಕಂಟ್ರೋಲ್ ಮಾಡೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಟ್ರೇಡಿಂಗ್ ಯಾವುದೇ ಕಾರಣಕ್ಕೂ ಎಕ್ಸೈಟಿಂಗ್ ಬಿಸ್ನೆಸ್ ಅಲ್ಲ, ತುಂಬಾನೇ ಎಂಜಾಯ್ ಮಾಡುವಂತ ಬಿಸ್ನೆಸ್ ಅಲ್ಲ. ಇದು ಕಂಪ್ಲೀಟ್ಲಿ ತುಂಬಾನೇ ಕಾಮ್ ಆಗಿ ತುಂಬಾನೇ ಪೇಷನ್ಸ್ ಇಂದ ಮಾಡುವಂತ ಬಿಸ್ನೆಸ್ ಆಗಿರುತ್ತೆ. ಸೊ ಹಾಗಾಗಿ ಮೈಂಡ್ ಸೆಟ್ ಅನ್ನು ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತಹ ಸ್ಟೆಪ್ಸ್ಗಳನ್ನು 90 ಡೇಸ್ ನೀವು ಪ್ರಾಪರ್ಲಿ ಫಾಲೋ ಮಾಡಿದಾಗ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗುವಂತಹ ಜರ್ನಿ ಏನಿದೆಯಲ್ಲ ತುಂಬಾನೇ ಈಸಿ ಆಗುತ್ತೆ. ಮೊದಲ ಸ್ಟೆಪ್ಸ್ ಫೌಂಡೇಶನ್ ಆಗಿರುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಗಮನಿಸೋದು, ಹಾಗೆ ಟೈಮ್ ಫ್ರೇಮ್ನ ಬಗ್ಗೆ ನೀವು ಐಡಿಯಾನ ತಗೊಳ್ಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಏನಾಗಿರುತ್ತೆ, ಸೆಕೆಂಡ್ ಸ್ಟೆಪ್ ನೀವು ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡೋದ್ರಲ್ಲಿ ಮಾಸ್ಟರ್ ಆಗಿರಬೇಕಾಗತ್ತೆ, ನೀವು ಆರ್ಟಿಸ್ಟ್ ಆಗಿರಬೇಕಾಗತ್ತೆ. ಮೂರನೇ ಸ್ಟೆಪ್ ನಾವು ರಿಸ್ಕ್ ರೂಲ್ ಅನ್ನು ಫಾಲೋ ಮಾಡಬೇಕಾಗತ್ತೆ, ಎಸ್ ಎಲ್ ನ ಲಾಜಿಕಲಿ ನಾವು ಪ್ಲೇಸ್ ಮಾಡಬೇಕಾಗತ್ತೆ. ನಾಲ್ಕನೇ ಸ್ಟೆಪ್ ಅನ್ನು ನಾವು ಗಮನಿಸೋದ್ರೆ ಒಂದು ಸೆಟಪ್ ಅನ್ನು ನಾವು ಬಿಲ್ಡ್ ಮಾಡಬೇಕಾಗತ್ತೆ. ನೂರಾರು ಸ್ಟ್ರಾಟಜಿಗಳನ್ನು ಚೇಸ್ ಮಾಡದೆ ಒಂದು ಸೆಟಪ್ ಅನ್ನು ಪ್ರಾಪರ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಐದನೇ ಸ್ಟೆಪ್ ಬ್ಯಾಕ್ ಟೆಸ್ಟಿಂಗ್, ಹಾಗೆ ಜರ್ನಲ್ ಏನಾಗ್ತಾ ಇದೆ, ಏನ್ ಮಿಸ್ಟೇಕ್ ಆಗ್ತಾ ಇದೆ, ಏನ್ ವರ್ಕ್ ಆಗ್ತಾ ಇದೆ ಅದನ್ನು ನಾವು ಬರೆದಿಟ್ಕೊಳ್ಬೇಕಾಗತ್ತೆ. ಆರನೇ ಸ್ಟೆಪ್ ಮೈಂಡ್ ಸೆಟ್ ಅಂಡ್ ಡಿಸಿಪ್ಲಿನ್. ದಿಸ್ ಇಸ್ ವೇರ್ ಮೋಸ್ಟ್ ಪೀಪಲ್ ಫೇಲ್. ಸೊ ಹಾಗಾಗಿ ಈ ಮಿಸ್ಟೇಕ್ಸ್ ಗಳನ್ನು ನೀವು ಅವಾಯ್ಡ್ ಮಾಡಿಬಿಟ್ಟು ಅಥವಾ ಈ ಎಲ್ಲ ವಿಚಾರಗಳನ್ನು ಸ್ವಲ್ಪ ಫೋಕಸ್ ಮಾಡಿದಾಗ 90 ಡೇಸ್ ನೀವು ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಆಲ್ ಇನ್ ಆಗಿ ಫೋಕಸ್ ಮಾಡಿದಾಗ ಖಂಡಿತವಾಗಿ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ತುಂಬಾನೇ ಈಸಿ ಆಗುತ್ತೆ. ಐ ಹೋಪ್ ನಿಮಗೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ಏನಿದೆಯಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ಟ್ರೇಡಿಂಗ್ ಬಗ್ಗೆ ಇನ್ನಷ್ಟು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅನ್ನ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.